ಕನ್ನಡ ವಾಹಿನಿಗೆ ಸ್ವಾಗತ. ಚಿಂಚೋಳಿ ಪಟ್ಟಣ ಪಂಚಾಯಿತಿ ದರೋಡೆ ಮೂಲ ದಾಖಲೆಗಳ ಕಳ್ಳತನ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚೋಳಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಳ್ಳತನ. ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ನಲ್ಲಿ ಇರುವಂತಹ ಟರಾವು ಬುಕ್ಗಳನ್ನು ಕಳ್ಳತನ ಮಾಡಿದ ಕಳ್ಳರು. ಕಾರ್ಯಾಲಯದಲ್ಲಿನ ಸಿಸಿ ಕ್ಯಾಮೆರಾಗಳ ಮುಖ ಗೋಡೆ ಕಡೆಗೆ ತಿರುಗಿಸಿದ್ದಾರೆ ಕಳ್ಳರು. ಲಾಕರ್ನಲ್ಲಿ ಮುಖ್ಯ ದಾಖಲೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು. ಇವತ್ತು ಬೆಳಗಿನ ಜಾವ 5:30 ಸಮಯಕ್ಕೆ ಸಜ್ಜೀನ್ ಎಂಬಾತ ಆಫೀಸ್ ಕಸ ಗುಡಿಸಲು ಬಂದು ಬಾಗಿಲು ತೆರೆಯಲು ಹೋದಾಗ ನೋಡಿ ಗಾಬರಿಯಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. 5:30ಕ್ಕೆ ನಮ್ಮ ಸಿಪಾಯಿ ಬಾಗಿಲು ತೆಗೆಯಕ್ಕೆ ಬಂದಾಗ ಬಾಗಿಲದು ಓಪನ್ ಆಗಿದ್ದು ನೋಡಿದ್ಮೇಲೆ ನನಗೆ ಕರೆ ಮಾಡಿ ಹೇಳ್ಬಿಟ್ಟೇನೆ. ನಾನು 6 ಗಂಟೆಗೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ನಾಮನಿಗೆ ಸದಸ್ಯರಿಗೆ, ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿದೆ ಅಂತ. ಹಾಗೂ ಮಾನ್ಯ PSS ಸಾಹೇಬರು ಕೂಡ ತಿಳಿಸ್ಕೊಟ್ಟು ಪೊಲೀಸರವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಹೋಗಿದ್ದಾವೆ ಅಂತ ನಾನು ಸರ್, ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ 2 ಮಹಡಿ ಇದೆ ರೀ. ಕೆಳಗಿನ ಮಹಡಿ ಒಳಗೆ ಅವ್ರು ಕಳುವು ಮಾಡಿದಾರೆ ರೀ. ಅದು ತಮ್ಮ ಚಂಬರ್ದಾಗಿಂದ ಕಳುವು ಮಾಡ್ಯಾರ ರೀ. ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ? ಏನೇನು ಹೋಗಿದೆ ಅಂದರೆ ಸರ್, ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಇವು ಲೋಕಾಯುಕ್ತ ಪ್ರಕರಣಗಳು, ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಟ್ರೆಜರ್ ಒಳಗಿಟ್ಟಿರ್ತೀನಿ. ಈಗ ಅವರು ಸಾಹೇಬರು ಮಾನ್ಯ PSS ಸಾಹೇಬರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ತನಿಖೆಯಲ್ಲಿ ಏನೇನು ಹೋಗಿರೋ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್. ಸರ್, ಮೇಜರ್ವಾಗಿ ಯಾವುದೋ ಒಂದು ಕೇಸ್ ನ್ಯಾಯಾಲಯ ಒಳಗಿದ್ದೀರಿ ಸರ್? ಎಲ್ಲ ಸರ್, ಕೆಲವೊಂದು ಇದೆ ಅಂತ ಪೊಲಿಟಿಕಲಾಗಿ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ, ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಪಟ್ಟಣ ಪಂಚಾಯತಿಗೆ ಮೇಲ್ಜಾರದಾಗ ಏರಿದಾಗಿದ್ದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್. ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ. ಪರಿಶೀಲನೆ ನಡೆದ ಪ್ರಕಾರ ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವೆ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ. ಮೊನ್ನೆ PSS ಸಾಹೇಬರು ತನಿಖೆ ನಡೆಸಿದ ನಂತರ ಅದ್ರ ಬಗ್ಗೆ ಉತ್ತರ. ಸರ್, CC ಕ್ಯಾಮ್ರಾಗಳು ಅದಾವ್ರಿ ಈಗ? CC ಕ್ಯಾಮ್ರಾ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ? ಅಲ್ಲ, ನಿಮಗೇನಾದ್ರು ಗೊತ್ತಾಗಿದೆ ಸರ್? ಪ್ರಯತ್ನ ಮಾಡ್ತಾರೆ. ಅಲ್ಲ, ಅದ್ರಾಗ ಏನು ಯಾರಂತ ಗೊತ್ತಾಗಿಲ್ಲ? ಇಲ್ಲ ಏನೂ ಇಲ್ಲ, ತನಿಖೆ ನಡೆಸ್ತಾ ಇದೆ ಸರ್. ಪಟ್ಟಣದಿಂದ ಎಷ್ಟು CC ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದ ಸರ್? ಈ ಎಲ್ಲ ಕಡೆ ಇದೆ ಸರ್. ಸರ್, ಮೊನ್ನೆ ತಾನೇ ಜಾತ್ರೆ ಆಗಿದೆ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ಕಿಂಗ್ ಇರ್ಬೋದು. ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದ್ದೀರಿ? ಅದೇ ಮಾಹಿತಿ ಕಲೆ ಹಾಕ್ತಾರೆ ಸರ್. ಅದು ಏನು ನಡೆದಿರ್ಬೋದು ಈ ಘಟನೆ ಎಷ್ಟು ಗಂಟೆ ಸುಮಾರು ನಡೆದಿದೆ ಸರ್? 1:30 ಮುಂದೆ 2 ಗಂಟೆ ಆಗಿರ್ಬೋದು ಸರ್. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.